ಯಾರು ಬೇಕಾದರೂ UPSC ಎಕ್ಸಾಮ್ ಪಾಸ್ ಮಾಡಬಹುದು. ಅದಕ್ಕೆ ಶ್ರೀಮಂತ ಬಡವ ಎಂಬ ತಾರತಮ್ಯ ಇರೋದಿಲ್ಲ. ಹಾಗೆ ಕಳ್ಳ ಪೊಲೀಸ್ ಅನ್ನೋ ಟ್ಯಾಗ್ಲೈನ್ ಕೂಡ ಬೇಕಿಲ್ಲ. ಕೇವಲ ಕಠಿಣ ಶ್ರಮದಿಂದ ಯಾರು ಬೇಕಾದರೂ ಸಾಧನೆ ಮಾಡಬಹುದು. ಇದಕ್ಕೆ ದೇವ್ ತೋಮರ್ ಸ್ಟೋರಿಯೇ ಬೆಸ್ಟ್ ಎಕ್ಸಾಂಪಲ್. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. UPSC ಎಕ್ಸಾಮ್ ಅತ್ಯಂತ ಕಠಿಣ ಪರೀಕ್ಷೆ. ಇದಕ್ಕೆ ತಯಾರಿ ನಡೆಸೋದು ಕೂಡ ಅಷ್ಟೇ ನಿಷ್ಠೆಯಿಂದ ಕಠಿಣ ಪರಿಶ್ರಮ ಹಾಕಬೇಕು. ಎಷ್ಟೇ ಕಷ್ಟಪಟ್ಟರೂ ಸಾವಿರಾರು ಅಭ್ಯರ್ಥಿಗಳು ಪರೀಕ್ಷೆ ಬರೆದ್ರೂ ಪಾಸ್ ಆಗೋದು ಕಷ್ಟ. ಅದು ಎಷ್ಟೋ ಬಾರಿ ಪರೀಕ್ಷೆ ಬರೆದು ಕೊನೆಗೆ ಕೇವಲ ಬೆರಳೆಣಿಕೆಯ ಜನ ಮಾತ್ರ ತೇರ್ಗಡೆಯಾಗ್ತಾರೆ. ಸಂದರ್ಶನದ ಸುತ್ತುಗಳನ್ನು ಪಾಸ್ ಮಾಡಿ ತಮ್ಮ ಕನಸು ನನಸು ಮಾಡಿಕೊಳ್ತಾರೆ. ಇತ್ತೀಚೆಗಷ್ಟೇ 2024ರ ಕೇಂದ್ರ ಲೋಕಸೇವಾ ಆಯೋಗ ರಿಸಲ್ಟ್ ಅನೌನ್ಸ್ ಆಗಿದ್ದು, ಒಂದು ಕಾಲದಲ್ಲಿ ದರೋಡೆ ವಂಚನೆ ಮಾಡ್ತಿದ್ದವನ ಮೊಮ್ಮಗ ಇಂದು UPSC ರ್ಯಾಂಕ್ ಬಂದಿದ್ದಾರೆ. ಹೌದು, ಮಧ್ಯಪ್ರದೇಶದ ಗ್ವಾಲಿಯರ್ನ ದೇವ್ ತೋಮರ್ ಸದ್ಯ UPSC ಪರೀಕ್ಷೆಯಲ್ಲಿ 629ನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ. ಈ ಮೂಲಕ ದೇಶದ ಉನ್ನತ ಹುದ್ದೆ ಪಡೆಯಲಿದ್ದಾರೆ. ದೇವ್ ತೋಮರ್ ಅವರ ಅಜ್ಜ ಮಾಡಿದಂಥ ದರೋಡೆಗಳಿಂದ ಅವರ ಕುಟುಂಬ ಇಂದಿಗೂ ನೋವನ್ನು ಅನುಭವಿಸ್ತಾ ಇದೆ. ಆ ಕುಟುಂಬದಿಂದ ಏನನ್ನೂ ಮಾಡೋದಕ್ಕಾಗೋದಿಲ್ಲ ಅಂತ ಜನರು ಚುಚ್ಚಿ ಮಾತಾಡ್ತಾ ಇದ್ರು. ಸದ್ಯ ಇಂತಹ ಮಾತುಗಳನ್ನು ಮೊಮ್ಮಗ ದೇವ್ ತೋಮರ್ ಮೆಟ್ಟಿ ನಿಂತಿದ್ದಾರೆ. ದೇವ್ ತೋಮರ್ ಅವರ ಅಜ್ಜ ರಾಮ್ ಗೋವಿಂದ್ ಸಿಂಗ್ ತೋಮರ್ ಒಂದು ಕಾಲದಲ್ಲಿ ಮಧ್ಯಪ್ರದೇಶದ ಚಂಬಲ್ ಏರಿಯಾದಲ್ಲಿ ಕುಖ್ಯಾತ ಡಕಾಯಿತ ಆಗಿದ್ರು. ಹಣ, ಚಿನ್ನ ಹಾಗೂ ಮೌಲ್ಯಯುತ ವಸ್ತುಗಳಿಗಾಗಿ ಜನರನ್ನ ಹಿಂಸಿಸ್ತಾ ಇದ್ದ. ತಂದೆ ವಂಚನೆ, ಮೋಸದಂತಹ ಕೆಲಸ ಮಾಡಿದ್ರು. ಮಗ ಬಲ್ವೀರ್ ಸಿಂಗ್ ತೋಮರ್ ಶಿಕ್ಷಣ ಮುಂದುವರಿಸಿ ಸಂಸ್ಕೃತದಲ್ಲಿ PhD ಪಡೆದು ಕಾಲೇಜೊಂದಕ್ಕೆ ಪ್ರಾಂಶುಪಾಲರಾಗಿದ್ದರು. ಇವರ ಮಗ ಹಾಗೂ ಡಕಾಯಿತ ರಾಮ್ ಗೋವಿಂದನ ಮೊಮ್ಮಗ ದೇವ್ ತೋಮರ್ ಇಂದು UPSC ಯಶಸ್ವಿಯಾಗಿದ್ದಾರೆ. ನೆದರ್ಲ್ಯಾಂಡ್ಸ್ನಲ್ಲಿರುವಂತಹ ಫಿಲಿಪ್ಸ್ ಕಂಪನಿ ಮುಖ್ಯ ಕಚೇರಿಯಲ್ಲಿ ದೇವ್ ತೋಮರ್ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ರು. ವರ್ಷಕ್ಕೆ 88 ಲಕ್ಷ ರೂಪಾಯಿಗಳ ಸಂಭಾವನೆಯನ್ನು ಪಡಿತಾ ಇದ್ರು. ಈ ಕೆಲಸದ ಜೊತೆಗೆ 2019ರಿಂದ ದೇವ್ ತೋಮರ್ UPSC ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇದ್ರು. ಆದರೆ ಸತತ ಪ್ರಯತ್ನಗಳಿಂದಾಗಿ ಇಂದು ಕೊನೆಯ ಹಂತದ ಪ್ರಯತ್ನದಲ್ಲಿ ಫಲ ಕಂಡಿದ್ದಾರೆ. ಜೊತೆಗೆ ಅವರ ಕುಟುಂಬದ ಮೇಲಿದ್ದ ಕಪ್ಪು ಚುಕ್ಕೆಗೆ ಬಿಗ್ ಬ್ರೇಕ್ ಹಾಕಿ ಶಿಕ್ಷಣದಿಂದ ಸಕ್ಸಸ್ ಆಗಿದ್ದಾರೆ. ಒಂದು ಕಾಲದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಂಥ ಕುಟುಂಬದಿಂದ ಬಂದವರು ಇಂದು ಉನ್ನತ ಉದ್ಯೋಗ ಪಡೆಯುವ ಸಾಲಿನಲ್ಲಿ ನಿಂತಿದ್ದಾರೆ. UPSCಯಲ್ಲಿ 629ನೇ ರ್ಯಾಂಕ್ ಪಡೆದು ಯಶಸ್ಸಿನ ಹಾದಿ ಕಂಡುಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂಥ ದೇವ್ ಅವರು ತನ್ನ ಸಕ್ಸಸ್ ಎಲ್ಲವನ್ನ ತಂದೆ ತಾಯಿಯಿಂದ ಪಡೆದಿತ್ತು ಅಂತ ಹೇಳಿ ಎಲ್ಲರ ಮೆಚ್ಚುಗೆಗೆ ಕಾರಣರಾಗಿದ್ದಾರೆ. ಏನಾದರೂ ಸಾಧನೆ ಮಾಡಬೇಕು ಅಂತ ನೀವು ನಿರ್ಧರಿಸಿದ್ದಲ್ಲಿ ಅದಕ್ಕೆ ಯಾವುದು ಅಡ್ಡಿ ಬರೋದಿಲ್ಲ. ಶ್ರೀಮಂತ ಬಡವ ಎಂಬ ತಾರತಮ್ಯವೂ ಇರೋದಿಲ್ಲ. ಹಾಗೆಯೇ ಕಳ್ಳ ಪೊಲೀಸ್ ಅನ್ನೋ ಟ್ಯಾಗ್ಲೈನ್ ಕೂಡ ಬೇಕಿಲ್ಲ. ಕೇವಲ ಕಠಿಣ ಶ್ರಮದಿಂದ IAS IPS ಆಫೀಸರ್ ಆಗಬಹುದು. ಇದಕ್ಕೆ ದೇವ್ ತೋಮರ್ ಅವರೇ ಉತ್ತಮ ಉದಾಹರಣೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ಎಜುಕೇಷನ್ ಫಸ್ಟ್ನ ಫಾಲೋ ಮಾಡಿ.